ಸೊ ನಿಮ್ಮ KCET ರಿಸಲ್ಟ್ಗೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಇಂದ 50% ವೇಟೇಜ್ ಇರುತ್ತೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತು. ಆದರೆ ಇವಾಗ 2 ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದ್ರಿಂದ, ಅಂತಂದ್ರೆ ನಿಮ್ಮ ಸೆಕೆಂಡ್ PU ಬೋರ್ಡ್ಸ್ ಅಲ್ಲಿ 2 ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಿರೋದ್ರಿಂದ ಯಾವ ಎಕ್ಸಾಮ್ದು ಸ್ಕೋರ್ನ ಈ 50%ಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದು ತುಂಬಾ ಕನ್ಫ್ಯೂಷನ್ಸ್ ಇದೆ. ಆ್ಯಂಡ್ ಈ ಕನ್ಫ್ಯೂಷನ್ಸ್ ಒಳಗೆ 2ರಲ್ಲಿ ಬೆಸ್ಟ್ ಆಫ್ 2 ತಗೊಂತಾರ, ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಬೆಸ್ಟ್ ಆಫ್ 2 ತಗೊಂತಾರ, ಈ ಥರ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋಕೆ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ಸುಮ್ಮನೆ ಪ್ರಿಡಿಕ್ಷನ್ ಮೇಲೆ ಹೇಳ್ತಿರಲ್ಲ, ವಿತ್ ಪ್ರೂಫ್ ಮಾತಾಡ್ತಾ ಇರ್ತೀನಿ. ವಿತ್ ಪ್ರೂಫ್ ಇನ್ ದ ಸೆನ್ಸ್, ಲಾಸ್ಟ್ ಇಯರ್ KCET ಟೈಮಲ್ಲಿ ಒಂದು ಫಸ್ಟ್ ಎಕ್ಸಾಮ್ದು ರಿಸಲ್ಟ್, ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್ ಮತ್ತೆ KCET ಯಾವ ಮಾರ್ಕ್ಸ್ನ ತಗೊಂಡಿದ್ದಾರೆ ಅನ್ನೋದ ಮೂರನ್ನು ಕಂಪೇರ್ ಮಾಡಿ ನಿಮ್ಗೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಕೊಡಕ್ಕೆ ಬಂದಿದ್ದೀನಿ. ಸೊ ವಿತ್ ಪ್ರೂಫ್ ಮಾತಾಡೋಣ. ವಿಡಿಯೋನ ಎಂಡ್ ತನಕ ನೋಡಿ. ಇನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಕಾಸ್ ನೀವು KCETಗೆ ಅಪ್ಲಿಕೇಶನ್ ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಿಸಿಕ್ಸ್ ವಾಲಾ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರಾ. ಅವರ ಬಿಗ್ಗೆಸ್ಟ್ ಎಜುಕೇಶನ್ ಫೆಸ್ಟಿವಲ್ ಆಗಿರುವಂಥ PW ವಿಶ್ವಾಸ್ ದಿವಸ್ನ ಅವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ PW ವಿಶ್ವಾಸ್ ದಿವಸ್ಗೋಸ್ಕರ ಅಂತಾನೆ ಅವ್ರ ಕೋರ್ಸಸ್ ಮೇಲೆಲ್ಲ ಮ್ಯಾಸಿವ್ ಡಿಸ್ಕೌಂಟ್ಸ್ ಇದೆ. ಈ ವಿಷಯ ಗೊತ್ತಾದ್ಮೇಲೆ CET ರಿಲೇಟೆಡ್ ಕೋರ್ಸಸ್ಗೆ ಏನಾದ್ರು ಡಿಸ್ಕೌಂಟ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ. ನೀವೇನಾದ್ರೂ ಕ್ಲಾಸ್ 11th ಅಲ್ಲಿ ಇದ್ರೆ ಅರ್ಜುನ KCET 2026 ಬ್ಯಾಚ್ ಇದೆ. ಅಂಡ್ ಕ್ಲಾಸ್ 12 ಮತ್ತೆ KCET ಎಕ್ಸಾಮ್ಸ್ಗೋಸ್ಕರ ಲಕ್ಷ್ಯ KCET 2026 ಬ್ಯಾಚ್ ಅಂತ ಇದೆ. ಇವ್ರ ಎಲ್ಲಾ ಬ್ಯಾಚ್ ಅಲ್ಲೂ ಡೈಲಿ 2 ಕ್ಲಾಸ್ ಇರುತ್ತೆ. ಪ್ರತಿಯೊಂದು ಕ್ಲಾಸ್ 1 hour 15 minutes ಇರುತ್ತೆ ಅಷ್ಟೇನೆ. ಇದ್ರ ಜೊತೆಗೆ PDF ನೋಟ್ಸ್, ಡೈಲಿ ಅಸೈನ್ಮೆಂಟ್ಸ್ ಮತ್ತೆ ಅದಕ್ಕೆಲ್ಲದಕ್ಕೂ ವಿಡಿಯೋ ಸೊಲ್ಯೂಷನ್ಸ್ ಕೂಡ ಆಫರ್ ಮಾಡ್ತಿರ್ತಾರೆ. ನನಗೆ ಪರ್ಸನಲಿ ಇಷ್ಟ ಆಗಿದೆ ಇವರ ಡೌಟ್ ಇಂಜಿನ್ ಫೀಚರ್. ಇದರಲ್ಲಿ ನಿಮ್ಗೆ ಯಾವುದೇ ಡೌಟ್ಸ್ ಕೇಳಿದ್ರು 24 hours ಒಳಗಡೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಆಲ್ರೆಡಿ ಆಫರ್ಸ್ ತುಂಬಾ ಚೆನ್ನಾಗಿ ನಡೀತಿದೆ. ಅದ್ರ ಮೇಲೂ ನೀವೇನಾದ್ರೂ ಅಡಿಷನಲ್ ಡಿಸ್ಕೌಂಟ್ ತಗೋಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಿ. ನಿಮ್ಗೆ ಅಡಿಷನಲ್ ₹150 ಆಫ್ ಆಗುತ್ತೆ. ಸೊ ಇನ್ಯಾಕ್ ವೇಟ್ ಮಾಡ್ತಾ ಇದ್ದೀರಾ? ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇವತ್ತೇ ಹೋಗಿ ಚೆಕ್ಔಟ್ ಮಾಡಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಡೈರೆಕ್ಟ್ ಆಗಿ ಪ್ರೂಫ್ ನೋಡೋಣ. ಪ್ರೂಫ್ ಇನ್ ದ ಸೆನ್ಸ್ KCET 2024 ಒಂದು ಇನ್ಸ್ಟೆನ್ಸ್ ಮೇಲೆ ಇವಾಗ ನಾವು ಚೆಕ್ ಮಾಡೋಣ. KCET 2024 ಅಲ್ಲಿ ಒಂದು ಸ್ಟೂಡೆಂಟ್, ನನ್ನ ಸ್ಟೂಡೆಂಟ್ ಡೀಟೇಲ್ಸ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ, ಆ ಸ್ಟೂಡೆಂಟ್ ಫಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ಅಥವಾ ಫಸ್ಟ್ ಅಟೆಂಪ್ಟ್ ಆಫ್ ದೇರ್ PUC ಎಕ್ಸಾಮಿನೇಷನ್ ಅಲ್ಲಿ ಅವ್ರ ಸ್ಕೋರ್ಸ್ ಈ ತರ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಫಿಸಿಕ್ಸ್ ಅಲ್ಲಿ 92 ಬಂದ್ರೆ, ಕೆಮಿಸ್ಟ್ರಿಯಲ್ಲಿ 93 ಬಂದಿರುತ್ತೆ, ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ 100 ಸ್ಕೋರ್ ಮಾಡಿರ್ತಾರೆ. ಓಕೆನಾ? ಇದು ಎಕ್ಸಾಮ್ 1 ಸ್ಕೋರ್, ಅಂದ್ರೆ ಎಕ್ಸಾಮಿನೇಷನ್ 1 ಇವ್ರದ್ದು ಪರ್ಟಿಕ್ಯುಲರ್ಲಿ ಸ್ಕೋರ್ ಇದಾಗಿರುತ್ತೆ. ನೆಕ್ಸ್ಟ್ ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ ಸೆಕೆಂಡ್ ಟೆಸ್ಟ್ ಮಾರ್ಕ್ಸ್ ಡಿಸ್ಪ್ಲೇ ಆಗ್ತಿದೆ. ಸೆಕೆಂಡ್ ಟೆಸ್ಟ್ ಎಷ್ಟಿದೆ ಅಂತ ಅಂದ್ರೆ ಫಿಸಿಕ್ಸ್ ಅಲ್ಲಿ ಅವ್ರಿಗೆ 97 ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಕೆಮಿಸ್ಟ್ರಿಲಿ 95 ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ 100 ಇದ್ದಿದ್ದು ಮತ್ತೆ 100 ಸ್ಕೋರ್ ಮಾಡ್ತಾರೆ. ಸೊ ಇವಾಗ ಇವ್ರದ್ದು ಕಾನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ನೋಡೋಣ. ಕಾನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಇನ್ ದ ಸೆನ್ಸ್ ಅವ್ರದ್ದು ಫೈನಲ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಏನಿದೆ ಅದರಲ್ಲಿ ಏನೇನು ಎಂಟ್ರೀಸ್ ಇದೆ ಅಂತ ನೋಡೋಣ. ಸೊ ಅದರಲ್ಲಿ ನೀವು ನೋಡ್ಬೋದು, ಫಿಸಿಕ್ಸ್ ಅಲ್ಲಿ 97 ಇದ್ರೆ, ಕೆಮಿಸ್ಟ್ರಿ 95 ಇದೆ, ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ 100 ಇದೆ. ಸೊ ಇದೇನು ಹೇಳ್ತಿದೆ ಅಂತ ನೀವೇ ನೋಡಿ. ಫಿಸಿಕ್ಸ್ ಅಲ್ಲಿ 92 ಮತ್ತೆ 97 ಇತ್ತು, ಅದರಲ್ಲಿ ಮ್ಯಾಕ್ಸಿಮಮ್ ಯಾವುದು 97. ಸೊ 97 ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಕೆಮಿಸ್ಟ್ರಿ 93 ಮತ್ತೆ 95 ಇತ್ತು, ಅಂಡ್ ಅದರಲ್ಲಿ ಮ್ಯಾಕ್ಸಿಮಮ್ ಆಗಿರೋ 95ನ ಕನ್ಸಿಡರ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಮ್ಯಾಥಮೆಟಿಕ್ಸ್ ಅಲ್ಲಿ ಚಾಯ್ಸೇ ಇರಲಿಲ್ಲ, 2ರಲ್ಲೂ 100 ಸ್ಕೋರ್ ಮಾಡಿದ್ದಾರೆ. ಸೊ 100 ತಗೊಂಡಿದ್ದಾರೆ. ಸೊ ಇವಾಗ ನೀವು ಫೈನಲ್ PUC ಮಾರ್ಕ್ಸ್ ಕಾರ್ಡ್ ಅಂತ ನೋಡಿದ್ರಿ. ಬಟ್ ಇದರಿಂದ ಏನು ಯೂಸ್? ನಾವು ಫೈನಲ್ ಆಗಿ ನಮ್ಮ KCET ಏನ್ ತಗೋತಿದ್ದಾರೆ ಅಂತ ನೋಡ್ಬೇಕು ಅಂದ್ರಿ ಅಲ್ವಾ? ಸೊ KCET ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಂತ ಒಂದು ಕೊಡ್ತಾರೆ. ಸೊ ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ಅಫಿಷಿಯಲ್ ಮಾರ್ಕ್ಸ್ ಏನ್ ಎಂಟರ್ ಆಗಿದೆ ಆ ಮಾರ್ಕ್ಸ್ ವ್ಯಾಲ್ಯೂಸ್ ಇರುತ್ತೆ. ಆ ವೆರಿಫಿಕೇಶನ್ ಸ್ಲಿಪ್ ಸ್ಕ್ರೀನ್ ಶಾಟ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ನೀವು ಅಲ್ಲಿ ನೋಡಿ, ಫಿಸಿಕ್ಸ್ಗೆ 97 ಕನ್ಸಿಡರ್ ಮಾಡಿದ್ದಾರೆ, ಕೆಮಿಸ್ಟ್ರಿಗೆ 95 ಕನ್ಸಿಡರ್ ಮಾಡಿದ್ದಾರೆ, ಅಂಡ್ ಮ್ಯಾಥಮೆಟಿಕ್ಸ್ಗೆ 100 ಕನ್ಸಿಡರ್ ಮಾಡಿದ್ದಾರೆ. ಸೊ ವಾಟ್ ಡಸ್ ದಿಸ್ ಟೆಲ್? ಆಲ್ರೆಡಿ ಇವಾಗ ಕನ್ಕ್ಲೂಷನ್ ಬಂದ್ಬಿಟ್ಟಿರ್ತೀವಿ. ನಾವು ಸುಮ್ಮನೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಹೇಳೋದು ಒಂದೇ, ಈ ತರ ಪ್ರೂಫ್ ಜೊತೆ ನಿಮಗೆ ಡಿಸ್ಪ್ಲೇ ಮಾಡೋದು ಒಂದೇ. ಅದಕ್ಕೋಸ್ಕರ ಪ್ರೂಫ್ ಜೊತೆನೇ ಮಾತಾಡೋಣ ಅಂತ ಹೇಳಿ ಇದನ್ನೆಲ್ಲ ಕಾನ್ಸಾಲಿಡೇಟ್ ಮಾಡ್ಕೊಂಡೆ. ಸೊ ಇಲ್ಲಿ ನೋಡ್ಬೋದು ನೀವು, ಬೆಸ್ಟ್ ಆಫ್ 2 ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಬೆಸ್ಟ್ ಆಫ್ 2 ತಗೋತಿದ್ದಾರೆ. ಹಂಗಂದ್ರೆ ಏನು ಅಂದ್ರೆ, ಇವಾಗ ಫಿಸಿಕ್ಸ್ ಅಲ್ಲಿ ನೀವು ಒಂದು ಮಾರ್ಕ್ಸ್ ತಗೊಂಡಿರ್ತೀರಾ ಎಕ್ಸಾಮಿನೇಷನ್ 1 ಅಲ್ಲಿ, ಎಕ್ಸಾಮಿನೇಷನ್ 2 ಬರೀತೀರಾ, ಅಲ್ಲಿ ಏನಾದ್ರು ಇದಕ್ಕಿಂತ ಜಾಸ್ತಿ ಬಂದ್ರೆ ಎಕ್ಸಾಮಿನೇಷನ್ 2 ಕನ್ಸಿಡರ್ ಮಾಡ್ತಾರೆ. ಇಲ್ವಾ? ನೀವು ಫಸ್ಟ್ ಟೆಸ್ಟ್ ಅಲ್ಲಿ ಏನಾದ್ರು ಚೆನ್ನಾಗಿ ಬಂದಿದ್ರೆ ಅಥವಾ ಫಸ್ಟ್ ಎಕ್ಸಾಮಿನೇಷನ್ ಅಟೆಂಪ್ಟ್ ಅಲ್ಲಿ ಚೆನ್ನಾಗಿ ತೆಗೆದಿದ್ರೆ ಈ ಸ್ಕೋರ್ನೇ ನಿಮ್ KCET 50%ಗೆ ನೀವು ಅವರು ಕನ್ಸಿಡರ್ ಮಾಡ್ಕೋತಿರ್ತಾರೆ. ಸೊ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದೇ ಇಟ್ ವಿಲ್ ರಿಮೈನ್ ದ ಸೇಮ್ ಫಾರ್ ಆಲ್ ದ ಅದರ್ ಸಬ್ಜೆಕ್ಟ್ಸ್. ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಅಂಡ್ ಬಯಾಲಜಿ ಕೂಡ ಇರ್ಬೋದು. ಸೊ ದಿ ಪ್ಯಾಟರ್ನ್ ರಿಮೈನ್ಸ್ ದ ಸೇಮ್. ಸೊ ಎಲ್ಲ ವಿಷಯ ಕ್ರಿಸ್ಟಲ್ ಕ್ಲಿಯರ್ ಆಗೋಯ್ತು ಅನ್ಕೋತೀನಿ. ಇನ್ಮೇಲೆ ಒಂಚೂರು ಡೌಟ್ಸೇ ಇರಬಾರ್ದು. ನೀವೇನಿದ್ರು ನಿಮ್ಮ ಫೋಕಸ್ ಸ್ಟಡಿ ಮೇಲೆ ಇರಬೇಕು. ತುಂಬಾ ಜನ ಇದ್ರ ಮೇಲೆ ಕನ್ಸರ್ನ್ ಆಗಿದ್ರಿ ಲಾಸ್ಟ್ ವಿಡಿಯೋಸ್ ಅಲ್ಲಿ, ಅದಕ್ಕೋಸ್ಕರ ಈ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡೋಣ ಅಂತ ಮಾಡ್ಬಿಟ್ಟೆ. ಏನಿಲ್ಲ, ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಕೋರ್ಸ್ನ ಬೆಸ್ಟ್ ಆಫ್ 2 ನೋಡ್ತಾರೆ. ಅಂದ್ರೆ ಎಕ್ಸಾಮಿನೇಷನ್ 1 ಮತ್ತೆ ಎಕ್ಸಾಮಿನೇಷನ್ 2 ಅಲ್ಲಿ ಯಾವ್ದು ಬೆಟರ್ ಇದೆ ಅದನ್ನ KCET ಕನ್ಸಿಡರ್ ಮಾಡ್ತಿದ್ದಾರೆ. ಅದ್ರ ಪ್ರೂಫ್ನ ಕೂಡ ನೀವು ಈಗ ನೋಡಿದ್ದೀರಾ. ಅಂಡ್ ಇದಾದ್ಮೇಲೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂತು ಅಂದ್ರೆ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತಾನೆ. ಫಸ್ಟ್ ಅಟೆಂಪ್ಟ್ ಆಫ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ನಡೀತಿದೆ, ಅದನ್ನ ಆದಷ್ಟು ಚೆನ್ನಾಗಿ ಕೊಡಿ. ಇಲ್ಲಿವರೆಗೂ ತುಂಬಾ ಜನಕ್ಕೆ ಏನಾದ್ರು ಇನ್ನೂ ಚೆನ್ನಾಗಿ ಆಗಿಲ್ವಾ ಬೋರ್ಡ್ ಎಕ್ಸಾಮು? ಪರವಾಗಿಲ್ಲ, ನೆಕ್ಸ್ಟ್ ಅಟೆಂಪ್ಟ್ ಇದೆ. ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡ್ರೆ ಅದ್ರಲ್ಲಿ ಏನಾದ್ರು ಇದಕ್ಕಿಂತ ಚೆನ್ನಾಗಿ ಬಂತು ಅಂದ್ರೆ ಆಬ್ವಿಯಸ್ಲಿ ಅದ್ರದ್ದು ಬೆಸ್ಟ್ ಆಫ್ 2 ತಗೊಂತಾರೆ. ಫಸ್ಟ್ ಎಕ್ಸಾಮ್ನ ಚೆನ್ನಾಗಿ ಕೊಡಬೇಕು. ಬೋರ್ಡ್ ಎಕ್ಸಾಮ್ ಇರ್ಬೋದು ಅಥವಾ ನಿಮ್ಮ KCET ಎಕ್ಸಾಮ್ ಇರ್ಬೋದು, ಚೆನ್ನಾಗಿ ಕೊಡಿ. ಆಮೇಲೆ ಆಬ್ವಿಯಸ್ಲಿ ಇದನ್ನೆಲ್ಲ ನೋಡೋಣ. ಸೊ ಇದಿಷ್ಟು ಹೇಳ್ತಾ ವಿಡಿಯೋನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಇದಾದ್ಮೇಲೂ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇವಾಗಲೇ ಹಾಕಿ. ಅಂಡ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡ್ ಲೈಕ್ ಮಾಡೋಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಇವಾಗಲೇ ಶೇರ್ ಮಾಡಿ. ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರಿಗೆಲ್ಲರಿಗೂ ಈ ವಿಷಯ ಗೊತ್ತಾದ್ರೆ ಆಬ್ವಿಯಸ್ಲಿ ಒಂಥರ ರಿಲೀಫ್ ಸಿಗುತ್ತೆ. ನಾನು ಪ್ರಿಪೇರ್ ಆಗ್ಬೋದು, ನಾನು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ಬೋರ್ಡ್ ಎಕ್ಸಾಮ್ ಸ್ಕೋರ್ನ ಪಿಕಪ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು.